ಭಾರತದ ಕರ್ನಾಟಕದ ಪಶ್ಚಿಮ ಘಟ್ಟಗಳಲ್ಲಿ ನೆಲೆಗೊಂಡಿರುವ ಒಂದು ಸುಂದರವಾದ ಅರಣ್ಯ ಎಂದರೆ ಅದು ಮುತ್ತೋಡಿ ಫಾರೆಸ್ಟ್. ಈ ಅರಣ್ಯದಲ್ಲಿ ನೂರಾರು ವರ್ಷಗಳಿಂದ ವಾಸವಿದ್ದ ನೂರಾರು ಕುಟುಂಬಗಳು ಅದೇ ಕಾಡನ್ನೇ ಆಶ್ರಯಿಸಿ ಜೀವನ ಸಾಗಿಸುತ್ತಿರುತ್ತಾರೆ. ಸರ್ಕಾರದ ಅರಣ್ಯ ಸಂರಕ್ಷಣೆಗೋಸ್ಕರ ತೆಗೆದುಕೊಂಡ ನಿರ್ಧಾರದಿಂದ ಅಲ್ಲಿದ್ದ ನೂರಾರು ಕುಟುಂಬಗಳನ್ನು ಒಕ್ಕಲೆಬ್ಬಿಸಿ ಬೇರೆ ಕಡೆ ವಾಸಿಸಲು ಮನೆಯನ್ನ ನೀಡಿ ಆ ಕಾಡಿನಿಂದ ಕಳುಹಿಸಲಾಗ್ತದೆ. ಹಾಗೆ ಅಲ್ಲಿಂದ ಬಂದಂತಹ ಹುಡುಗರ ಜೀವನದಲ್ಲಿ ನಡೆದ ನೈಜ ಘಟನೆಗಳನ್ನು ಈ ಕಿರುಚಿತ್ರದಲ್ಲಿ ಬಿಚ್ಚಿಡಲಿದ್ದೇವೆ. ನಮಸ್ಕಾರ. ನಮಸ್ಕಾರ. ರಮೇಶ್ ಅಣ್ಣವ್ರು ಹೇಳಿದ್ರು ತೋಟಿ ಕೆಲ್ಸಕ್ಕೆ ಅಂತ ಹೇಳಿದ್ರಂತಲ್ಲ. ಹೌದು ಹೇಳಿದ್ದೆ. ನೀವೇನವರು? ಹೌದು. ಸರಿ ಸರಿ ಆಯ್ತು. ನೀವು ಅಲ್ಲಿ ನಮ್ಮ ತೋಟದ ಮನೆ ಇದೆಯಲ್ಲ, ಅಲ್ಲಿ ವಾಸವಾಗಿರ್ರಿ. ಏನು ತೋಟದ ಕೆಲಸ ಇದೆಯಲ್ಲ, 4 ಜನನು ಮಾಡ್ಕೊಂಡು ನೀಟಾಗೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ಬೇಕು ನಾವು. ಆಯ್ತು. ಯಾವುದು ತಕರಾರು ಮಾಡ್ಲಾರ್ದಂಗೆ ನೀಟಾಗಿ ಕೆಲಸ ಮಾಡ್ಕೊಂಡು ಹೋಗ್ರಿ. ಆಯ್ತು. ಅದ್ವಿತಿ ಅದ್ವಿತಿ ಕೀ ಕೊಡಮ್ಮ ಮನೆದು. ಸರಿ ಆಯ್ತು, ಹೋಗ್ಬೇಕು. ಪ್ರಶಾಂತ, ಇದೇ ತರದ್ ಮನೆ ಕಟ್ಬೇಕ್ಲೇಪ ನಾವು. ಮನೆ ಕಟ್ಟಣ. ಯಾಕ್ರೋ ಟೈಮ್ ಆಗಿಲ್ಲ? ಬೆಳಗ್ಗೆ ಕೆಲ್ಸಕ್ಕೆ ಯಾರು ಹೋಗಲ್ವಾ? ಹೋಗ್ಬೇಕಣ್ಣ. ಮತ್ತೆ ಮಲ್ಕೊಳ್ರು, ಟೈಮ್ ಎಷ್ಟಾಗಿದೆ? ಸರಿ. ಇಲ್ಲಿ ಬೇಡ, ನಿನ್ನೆ ಕಾಲ ಬಂದಿರ್ತೀವಿ. ಇಲ್ಲಿ ಬೆಡ್ಶೀಟ್ ತಮ್ಮಕ್ಕ. ಅಣ್ಣ, ಏನು? ನಿಂಗೊಂದು ವಿಷಯ ಹೇಳಕ್ಕಿತ್ತಣ್ಣ. ಏನು? ರಾತ್ರಿ ಇದ್ದಕ್ಕಿದ್ದಂಗೆ ನನ್ನ ಬೆಡ್ಶೀಟ್ ಯಾರೋ ಹೇಳ್ದಂಗೆ ಆಗ್ತಿತ್ತು. ಯಾರು ಹೇಳಿದ್ದಾರೆ ಬೆಡ್ಶೀಟ್? ಅದಕ್ಕೆ ಹೇಳೋದು ದಿನ ಕುಡಿಬೇಡಿ ಅಂತ ಹೇಳೋದು. ಕೆಲಸ ನೋಡೋದು. ಇಲ್ಲ ಅಣ್ಣ, 2 ಸಲ ಹೇಳಿದ್ರು. ಯಾರು ಬರಕ್ ಹೋಗೋರು ಅಲ್ಲಿ ಎಳಿಲಿಕ್ಕೆ? ನಾನು ನಿನ್ ಜೊತೆಗೆ ಮಲಗಿದ್ದೆ ತಾನೆ. ಹೋಗೋಗ್ ಕೆಲಸ ನೋಡೋದು. ಡೈಲಿ ಕುಡಿಬೇಡ ಅಂದ್ರು ಕುಡಿತಾರೆ. ಆಯ್ತಣ್ಣ. ಏನು ನಿನ್ನೆ
ಕುಡಿದು ಬಂದಿದ್ರೆ ಮತ್ತೆ ಇವತ್ತು ಕುಡಿಯಕ್ ಸ್ಟಾರ್ಟ್ ಮಾಡಿದಿರಾ? ಇಲ್ಲ ಬಣ, ತುಂಬಾ ಕೆಲ್ಸ ಬಿಟ್ಟೈತಿ. ಏನಾಗಲ್ಲ, ಹೋಗ್ರಿ ಮಕ್ಕ ಹೋಗ್ರಿ. ಮುಖಂತೀವಣ. ಮೊಬೈಲ್ ನೋಡ್ತಿಯಲ್ಲ, ಮಲ್ಕಳ. ಸರಿಯಾನ ಹುಚ್ಚ ಬರ್ತೀನಿ. ಎಲ್ಲಿ ಹೋಗಿ ನಾವು ಮಾಡೋಗಿನ ಸಂತರ ಏನು ಅಲ್ಲಿ ನೆಲ್ಲಿ ಇದ್ದಕ್ಕಿದ್ದಂಗೆ ಆಫ್ ಮಾಡಿದ್ರು ಆನ್ ಆಗತೈತಿ. ಬಾ. ಕುಡುದ್ ನಿಷೇಧ ಏನೇನೋ ಮಾತಾಡ್ತೀವಿ. ಇಲ್ಲಣ್ಣ, 3-4 ಸಲ ಆಫ್ ಮಾಡಿದ್ರೆ ಮತ್ತೆ ಆನ್ ಆಗತೈತಿ ಅದು. ಆಫ್ ಮಾಡಿಯೋ ಬಾಟ್ಲಿ ಆಫ್ ಮಾಡಿಯೋ ಮಕ್ಕಳು. ಈ ಹುಡುಗ್ರಿ ಏನು ಯಾವ್ದು ನೀಟಾಗಿ ಏನು ಇಟ್ಕೊಂಡೋದಿಲ್ಲ. ಪ್ರಶಾಂತ, ಈ ಸ್ಟಾಂಡ್ ಒಳಗಡೆ ಇಟ್ಟು ಬಾ. ಏನ ರಾತ್ರಿ ವಾಶ್ರೂಮ್ ಇದ್ನಲ್ಲ, ಎಲ್ಲಿ ಆಫ್ ಮಾಡಿದ್ದೆ, ಹೊರಗಡೆ ಬಂದೆ ನಾನು. ಅದು ನೀರ್ ಮತ್ತೆ ಆನ್ ಆಗಿ ನೀರ್ ಬೀಳೋ ಶಬ್ದ ಬಹಳ ಕೇಳ್ತಿತ್ತು ನನಗೆ. ಅದಕ್ಕೆ ಹೇಳೋದು ದಿನ ಕುಡಿಬೇಡಿ ಅಂತ. ಹೋಗು, ಅದೇನ್ ಕೆಲ್ಸ ಇದೆ, ಹೋಗ್ ಕೆಲ್ಸ ನೋಡೋಗ್. ಈ ಮನೇಲಿ ಏನೋ ಹೋಗು, ಕೆಲ್ಸ ನೋಡೋಗ್, ಆಗ್ತಾ ಇದೆ ನನಗೆ. ಕೆಲ್ಸ ನೋಡೋಗ್. ಅವ್ ನೋಡಿದ್ರೆ ನಿನ್ನೆ ಹಂಗಂದ, ಇವ್ ನೋಡಿದ್ರೆ ಇವತ್ ಹಿಂಗಂತಾನ. ಯಾರ್ ಏನಂತಲೇ ಗೊತ್ತಾಗ್ತಿಲ್ಲ. ಇವ್ರಿಗೆ ಮೊದ್ಲು ಕುಡ್ತ ಚಟ ಬಿಡಿಸ್. ಏನ ಹುಡುಗ ದಿನ ಇಳಿದಿಲ್ಲ ನಿನಗೆ? ಏನಾಯ್ತು? ಕಾಣಲ್ಲ ಮಕ್ಕ. ಕುಡಿಬೇಡ ಅಂದ್ರೆ ಕೇಳೋದಿಲ್ಲ, ಕುಡಿದು ಬಿಡ್ತಾರೆ ಮಕ್ಕಳು. ಸುಮ್ಮಕ್ಕ ಸಂತು.
ಇಲ್ಲಿ ಸಂತು ಬೇರೆ ಅಲ್ಲೇ. ನಾನು ಅದಕ್ಕೆ ಮೊನ್ನೆ ಹೇಳಿದ್ ನಿನಗೆ ನಾನು ಹೇಳ್ತಿದ್ದು ಗೊತ್ತಾಗ್ಲಿಲ್ಲ ನನಗೆ. ನೋಡೋಣ ಇದಕ್ಕೆ ಏನಾರು ಒಂದು ಪರಿಹಾರ ಹುಡ್ಕಣ. ಮೊದ್ಲು ಸಂತು ನೋಡಂಬರ್ರಿ, ಏನಾಗಿದೆ ಸಂತು ನೋಡಂಬರ್ರಿ. ಮುಂದಕ್ಕೆ ಹೋಗೋಣ. ಇಲ್ಲೇ ಇಲ್ಲ ಸಂತಣ್ಣ. ಎಲ್ಲೋದವನು? ಎಲ್ಲೋದವನು? ಅಯ್ಯೋ ಇಲ್ಲೇ ಮೈದಾನ. ಯಾರು ಏನು ಮಾತಾಡಕ್ ಹೋಗ್ಬೇಡ್ರಿ. ಅವ್ನ ಇದ್ರಿಗೆ ಇಲ್ಲಿ ನಡೆದ ವಿಚಾರ ಏನು ಹೇಳಕ್ ಹೋಗ್ಬೇಡ್ರಿ. ಹಾ, ಬೆಳಗ್ಗೆ ನಾನು ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕ್ತೀನಿ. ಹಾ, ಅವ್ನ ಮಲ್ಕೊಂಡಿರ್ರಿ, ಬರೀ ನಾವು ತೀರ್ತಿ ಪ್ರಶಾಂತ ಬಾ ಅಲ್ಲಿ. ಸಂತಿಗೆ ಇವತ್ತು ಕೆಲ್ಸಕ್ಕೆ ಹೋಗ್ಬೇಡ ಅಂತ ಹೇಳು. ಹಾ, ನೀವಿಬ್ರು ಅದೊಂದು ಸ್ವಲ್ಪ ಕೆಲಸ ಬಿಟ್ಟಿದ್ರಲ್ಲ, ಮುಗಿಸ್ಕೊಂಡು ಬೇಗ ಬನ್ನಿ ಮನೆಗೆ. ನಾನು ಸ್ವಲ್ಪ ಆಚಾರ್ಯರ ಹತ್ರ ಹೋಗ್ಬರ್ತೀನಿ. ಆಚಾರ್ಯರ ಹತ್ರಗೆ ಹೋಗ್ಬರ್ತೀನಿ. ನೀವು ಕೆಲಸ ಮುಗಿಸ್ಕೊಂಡು ಬೇಗ ಬನ್ನಿ, ಸರಿನಾ? ಬೇಗ ಬನ್ನಿ, ಹೋಗಿ. ಹಲೋ, ನಮಸ್ಕಾರ ಆಚಾರ್ಯರೇ. ನಮಸ್ಕಾರ, ಹೇಳಿ. ನಮ್ಮ ಹೆಸರು ಗುರು ಅಂತ ಹೇಳಿ. ಹಾ, ಹೇಳಿ. ರಾಘಣ್ಣವ್ರು ನಿಮ್ಮ ನಂಬರ್ ಕೊಟ್ಟರು. ಹಾ, ನಿಮ್ಮ ಹತ್ರ ಸ್ವಲ್ಪ ಪರ್ಸ್ನಲ್ ಆಗಿ ಮಾತಾಡ್ಬೇಕಿತ್ತು ಆಚಾರ್ಯರೇ. ಹಾ, ಇವತ್ತೇನಾದ್ರೂ ಮನೆಯಲ್ಲಿ ಸಿಗ್ತೀರಾ ಬಂದ್ರೆ? ಹಾ, ಇರ್ತೀನಿ, ಮನೇಲೇ ಇರ್ತೀನಿ. ಹೌದಾ, ಬರ್ತೀನಿ ಆಚಾರ್ಯರೇ. ನಿಮ್ ಭೇಟಿ ಆಗ್ಬೇಕಿತ್ತು ಅರ್ಜೆಂಟ್ ಆಗಿ. ಸರಿ ಸರಿ, ಬನ್ನಿ ಬನ್ನಿ, ಮನೇಲೇ ಇರ್ತೀನಿ. ಓಕೆ ಆಚಾರ್ಯ. ಓಕೆ, ಆಗ್ಬೋದು. ಬನ್ನಿ, ಕೂತ್ಕೊಳ್ಳಿ. ಎರಡೇ ನಿಮಿಷ ಮಂಗಳಾರತಿ ಮಾಡ್ಬಿಡ್ತೀನಿ. ಹೇಳಿ, ಏನ್ ನಿಮ್ ಸಮಸ್ಯೆ? ಏನಿಲ್ಲ ಆಚಾರ್ಯರೇ, ಒಂದು ವಾರದಿಂದ ನಮ್ಮ ಮನೆಯಲ್ಲಿ ಏನೇನೋ ವಿಚಿತ್ರ ಘಟನೆಗಳು ನಡೀತಿದೆ. ಏನ್ ಮಾಡ್ಬೇಕಂತ ಗೊತ್ತಿಲ್ಲ. ಅದಕ್ಕೆ ನೀವೇ ಪರಿಹಾರ ಸೂಚಿಸ್ಬೇಕು ಆಚಾರ್ಯ. ಸರಿ. ನಾನೊಂದು ಹೇಳ್ತೀನಿ, ಅದು ಮಾಡ್ಬೇಕು ನೀವು. ಇದನ್ನ ತಗೊಂಡೋಗಿ ನಿಮ್ಮ ಮನೇಲಿ ದೇವ್ರ ಮನೇಲಿ ಇಟ್ಟು ಎಲ್ಲರಿಗೂ ದೀಪ ಹಚ್ಚಕ್ಕೆ ಹೇಳಿ. ಆಮೇಲೆ ಏನ್ ತೊಂದರೆ ಆಗುತ್ತೋ ನನಗೆ ಬಂದು ಹೇಳಿ. ಆಯ್ತು ಆಚಾರ್ಯ. ಒಳ್ಳೇದಾಗ್ಲಿ. ನಾನು ಬರ್ಲಾ ಆಚಾರ್ಯ? ಒಳ್ಳೇದಾಗ್ಲಿ, ಓಪನ್. ಈ ಹುಡುಗರು ಬಂದ್ರೆ ದೀಪ ಹಚ್ಚಕ್ಕೆ ಹೇಳ್ಬೇಕು. ಆಚಾರ್ಯದ್ದು ಹೇಳಿದ್ದು ಏನಾಗುತ್ತೋ ನೋಡೋಣ. ಈಗ ಗೊತ್ತಾಗ್ತೈತೆ. ಈಗ ಬಂದೆ. ಕೈಕಾಲು ತೊಳ್ಕೊಂಡ ಹಾ, ಹೋಗಿ ದೇವರಿಗೆ ದೀಪ ಹಚ್ಚು. ಆಯ್ತು, ಹಚ್ತೆ. ಪ್ರಶಾಂತ ಬರ್ಲಿಲ್ಲ? ಬರ್ತಾನಂತಣ್ಣ, ಒಂದ್ ಅರ್ಧ ಗಂಟೆ ಕೆಲಸ ಐತೆ ಅಂದಿದ್ದ.
ಬರ್ತಾನಂತೆ. ಹಚ್ಚಿದ ದೀಪನ? ಹಾ ಅಣ್ಣ ಹಚ್ಚಿದ್ದೆ. ಆ ನಾಯಿನ ಸ್ವಲ್ಪ ಆ ಕಡೆ ಕಟ್ಟಿ ಆ ದನಗಳಿಗೆ ಮೇವ್ ಹಾಕು. ಸರಿ ಅಣ್ಣ ಆಯ್ತು. ಹಾ ಇವನು ದೀಪ ಹಚ್ಚಿದ್ದಾನೆ. ಕೀರ್ತಿ ದೀಪ ಹಚ್ಚಿದ್ದಾನೆ. ಇವರಿಬ್ರಿಗೂ ದೀಪ ಹಚ್ಚಕ್ಕೆ ಹೇಳ. ಕೆಲಸ ಮುಗೀತಾ? ಹ್ಞೂ ಅಣ್ಣ ಮುಗೀತಣ್ಣ. ಸೈಕಲ್ ತೊಳ್ಕೊಂಡೇಣ? ನಾವು ತಕೊಂಡ್ ಅಲ್ಲೇ ಬೋರ್ ನೀರಲ್ಲ ತಕೊಂಡ್ ಬಂದಣ್ಣ. ಹೋಗಿ ದೇವರಿಗೆ ದೀಪ ಹಚ್ಚು. ಸರಿ ಅಣ್ಣ. ಹಚ್ಚಿದಾನ ದೀಪನ? ಹ್ಞೂ ಅಣ್ಣ ಹಚ್ಕೊಂಡಣ್ಣ. ಅವು ಚಲಿಕೆ ಅವನ್ನೆಲ್ಲ ಹಿಡಿದು ಆ ಕಡೆ ಇಡು. ಹಾ ಇವನು ದೀಪ ಹಚ್ಚಿದ್ದಾನೆ. ಪ್ರಶಾಂತ ಸಂತು ಏನ್ ಮಾಡ್ತಿದ್ದಾನೆ ನೋಡು ಒಳಗಡೆ. ಸ್ವಲ್ಪ ಇದ್ರೆ ಕರಿ. ಸಂತಣ್ಣ ಸಂತಣ್ಣ ಅಣ್ಣ ಕರೀತದ ಗುರುಣ್ಣ. ಹೌದಾ? ಹಾ ಹಿಂದೆ ಗೊಬ್ಬರ ಚೀಲ ಇಟ್ಟಿದ್ದೀನಿ ತಗೊಂಡ. ಅಣ್ಣ ಏನ್ ಮಾಡ್ತಿದ್ದೆ? ಏನಿಲ್ಲ, ಕುಂತಿದ್ದೆ. ಕೈಕಾಲ್ ಮುಖ ತೊಳ್ದ? ಹ್ಮ್. ತೊಳ್ಕೊಂಡು ಒಂದ್ಸರಿ ಹ್ಮ್. ದೇವರಿಗೆ ದೀಪ ಹಚ್ಚು. ದೀಪ ಹಚ್ಚೋಕ? ದೀಪ ಹಚ್ಬೇಕಂತೆ. ದೀಪ ಹಚ್ಚೋರಲ್ಲ ನಾವು, ಕ್ಯಾಂಡಲ್ ಕ್ಯಾಂಡಲ್. ಇವನು ಒಳಗಡೆ ಹೋಗ್ತಿದ್ದಂಗೆ ನಾಯಿ ಬೇರೆ ಬಗಳು ಸ್ಟಾರ್ಟ್ ಆಯ್ತು. ಏನ್ ಮಾಡ್ತಿರಲ್ಲ. ದೀಪ ಹಚ್ಚಂದ್ರೆ ಕ್ಯಾಂಡಲ್ ಹಚ್ಚಿದ್ದಾನೆ. ಇದೆಲ್ಲ ಆಗ್ತಿರೋದು ಸಂತೋಷದಿಂದಲೇ. ಮೊದಲು ಈ ವಿಚಾರನ ಆಚಾರ್ಯಗೆ ಹೇಳ್ಬೇಕು. ಆಚಾರ್ಯರೇ ಆಚಾರ್ಯರೇ ಆಚಾರ್ಯರೇ, ಏನಾಯ್ತು? ನೀವ್ ಹೇಳ್ದಂಗೆ ದೀಪ ಹಚ್ಚಕ್ಕೆ ಹೇಳಿದೆ. ಇಬ್ರು ದೀಪ ಹಚ್ಚಿದ್ರು, ಒಬ್ಬನ್ ಮಾತ್ರ ಕ್ಯಾಂಡಲ್ ಹಚ್ಬಿಟ್ಟ ಗುರುಳೆ. ಕ್ಯಾಂಡಲ್ ಯಾರು ಹಚ್ಚಿದಾರೋ ನಿಜವಾದ ಸಮಸ್ಯೆ ಅವ್ರಿಗೆ ಇರೋದು. ಇದನ್ನ ನಾನೇ ಬಂದು ಬಗೆಹರಿಸ್ತೀನಿ. ನೀವೇ ಬಗೆಹರಿಸ್ಬೇಕು ಗುರುಗಳೇ. ಇದೇ ನಮ್ಮ ಮನೆ ಆಚಾರ್ಯರೇ. ನಿಮ್ಮ ಮನೆ ಎಲ್ಲ ಸದಸ್ಯರನ್ನು ಬರಕ್ಕೆ ಹೇಳಿ. ಕೀರ್ತಿ, ಎಲ್ರು ಎಲ್ಲಿದ್ದಾರೆ? ಕರಿ ಅವ್ರನ್ನ. ಹೊರಗಿರ ಕರೀತೀನಿ. ಸಂತೋ ಸಂತೋ ಬಾಯಲ್ಲಿ
ಮಾಸ್ಟರ್ ಇಬ್ಬಲ್ಲ ಯಾರು ನಾನ್ ಯಾಕೆ ಹೇಳ್ಬೇಕು? ಯಾರಂತ ಹೇಳು. ಹೇಳಲ್ಲ. ಹೇಳಿಲ್ಲ ಅಂದ್ರೆ ನಿಮ್ಗೆ ಗೊತ್ತು ಏನ್ ಮಾಡ್ಬೇಕಾದ್ರೆ. ಅದೇನ್ ಮಾಡ್ಕಂತೀಯ ಮಾಡ್ಕ. ಹೇಳು, ನೀನ್ ಯಾರು? ನಾನೊಬ್ಬ ಕ್ರಿಶ್ಚಿಯನ್ ಹುಡುಗಿ, ಇದೇ ಮನೆಯಲ್ಲಿ ವಾಸವಾಗಿದ್ದೆ. ಆದ್ರೆ ನಾನು ನೋಡಲು ತುಂಬಾ ಕಪ್ಪಾಗಿದ್ದೆ. ಇದೇ ಕಾರಣಕ್ಕೆ ಯಾರು ನನ್ನನ್ನು ಇಷ್ಟಪಡ್ತಿದ್ದಿಲ್ಲ. ಅದೇ ಚಿಂತೆಯಲ್ಲಿ ಕೊರಗಿ 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 ಇದೇ ಮನೆಯಲ್ಲಿ ಸೂಸೈಡ್ ಮಾಡ್ಕೊಂಡೆ. ಅಲ್ಲಿಂದ ನನ್ನ ಆತ್ಮ ಇದೇ ಮನೆಯಲ್ಲಿ ವಾಸವಾಗಿತ್ತು. ಅದೇ ಟೈಮಿಗೆ ಈ 4 ಜನ ಹುಡುಗರು ಈ ಮನೆಗೆ ಬಂದ್ರು. ಅದರಲ್ಲಿ ಆ ಸಂತು ಮೇಲೆ ನನಗೆ ತುಂಬಾ ಲವ್ ಆಯ್ತು. ಅದಕ್ಕೆ ನಾನು ಅವನ ಮೈ ಸೇರ್ಕೊಂಡೆ. ನಾನು ಅವನನ್ನ ಅದೇ ಕಾರಣಕ್ಕೂ ಬಿಡಲ್ಲ, ಕರ್ಕೊಂಡು ಹೋಗ್ತೀನಿ. ಅದೇನ್ ಕರ್ಕೊಂಡು ಹೋಗ್ತೀಯ ನಾನು ನೋಡ್ತೀನಿ. ನೀನ್ ಅವ್ನ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿಲ್ಲ, ನಾನ್ ಅವ್ನ್ ಕರ್ಕೊಂಡು ಹೋಗಕ್ ನಾನ್ ಬಿಡಲ್ಲ. ನಾನು ಕರ್ಕೊಂಡು ಹೋಗೋದೇ ಸರಿ. ಅದೇನ್ ಕರ್ಕೊಂಡು ಹೋಗ್ತೀಯ ನಾನು ನೋಡ್ತೀನಿ. ನೋಡಿ ಬಗ್ಗಳಲ್ಲ, ನಾನು ಹೇಳ್ದಂಗೆ ಕೇಳಿದ್ರೆ ಸುಮ್ನೆ ನಿನ್ನ ಆತ್ಮನ್ ಬಿಟ್ಬಿಡ್ತೀನಿ. ಇಲ್ಲ ಅಂತ ನಿನ್ನ ಆತ್ಮನ ಬಂಧಿಸಿಟ್ಟು ಬಿಡ್ತೀನಿ. ನಿನಗೆ ತಾಕತ್ತಿದ್ರೆ ಅದೇನ್ ಮಾಡ್ಕೊಂತಿ ಮಾಡ್ಕೊ ಹೋಗಲ್ಲ. ಈ ಪಂಜನ ಹಚ್ಕೊಂಬರ್ರಿ. ಪಂಚ್ ತಗೊಂಬನಿ. ಗುರುಣ್ಣ, ಏನ್ ಮಾಡ್ತಿದ್ದೀರಾ? ಏನಿಲ್ಲ ಏನಿದು? ಏನಿಲ್ಲ ಇವ್ರು ಯಾರಣ್ಣ? ಏನಿಲ್ಲ ಏನಿಲ್ಲ. ನಿಮ್ ಸಮಸ್ಯೆ ಎಲ್ಲ ಬಗೆಹರಿದಿದೆ. ಈ ಗೊಂಬೆನ ತಗೊಂಡೋಗಿ ನಿಮ್ ಮನೆ ಹಿಂದ್ಗಡೆ ಅಲ್ಲಿ ಊಟ ಹಾಕ್ಬೇಕು. ಆಮೇಲೆ 28 ದಿವಸ ನೀವು ಮನೆಯಲ್ಲಿ ವಾಸವಾಗಿರಂಗಿಲ್ಲ. ಮನೆ ಬಿಟ್ಟು ಹೊರಗೆ ಹೋಗ್ಬೇಕು. 28 ದಿವಸ ಆದ್ಮೇಲೆ ಬಂದು ಮನೇಲಿ ವಾಸವಾಗಿ ಏನು ತೊಂದರೆ ಆಗ್ತಿಲ್ಲ. ಒಳ್ಳೇದಾಗ್ಲಿ, ಹೋಗ್ಬನ್ನಿ.